ಹೋಗಿದ್ದಾರೆ ಎಂದು ಗೊತ್ತಿಲ್ಲ ಎಂದು ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿರ್ತಾರೆ. ಸರ್ಕಾರ ಜನರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಲಕ್ಷಾಂತರ ರೂಪಾಯಿ ಸಂಬಳವನ್ನು ಕೊಟ್ಟು ನೇಮಿಸಿಕೊಳ್ಳುತ್ತಾರೆ. ಆದರೆ ಬಡ ಜನರ ಬಡ ರೋಗಿಗಳಿಗೆ ಪರವಾಗಿ ಕೆಲಸ ಮಾಡಬೇಕಾದ ವೈದ್ಯಾಧಿಕಾರಿಗಳು ಜೀವ ಹೋಗಲು ಕಾರಣರಾಗಿದ್ದು ಇದು ತಾಳಿಕೋಟೆ ಸಾರ್ವಜನಿಕರ ದುರ್ದೈವದ ಸಂಗತಿಯಾಗಿದೆ. ದಿನಾಂಕ 13/12/2025 ಮಧ್ಯರಾತ್ರಿ ಅಂದರೆ ಬೆಳಗಿನ ಜಾವ 2:30 ಸಮಯದಲ್ಲಿ ಸುತೀಶ ವ್ಯಾಪಾರಿ ಈತನಿಗೆ ಸ್ವಲ್ಪ ನೆಗಡಿ ಕೆಮ್ಮು ಹೆಚ್ಚಾಗಿ ಕಾರಣ ಆಸ್ಪತ್ರೆಗೆ ಬಂದಿರುತ್ತಾನೆ. ಆದರೆ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳಿಲ್ಲದೆ ಆ ವ್ಯಕ್ತಿ ಮೃತಪಟ್ಟಿರ್ತಾನೆ. ಅದಾದ ನಂತರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸಂಬಂಧವಿಲ್ಲದ ವ್ಯಕ್ತಿ ನಾನು ವೈದ್ಯಾಧಿಕಾರಿ ಎಂದು ಹೇಳಿ ಯಾವುದೇ ಅನುಮತಿ ಇಲ್ಲದೆ ಚಿಕಿತ್ಸೆ ನೀಡಿದ್ದು ವ್ಯಕ್ತಿ ಮೃತಪಟ್ಟಿದ್ದಕ್ಕೆ ಹಲವು ಸಂಶಯಕ್ಕೆ ಎಡೆಮಾಡಿಕೊಟ್ಟಿದೆ. ಆದ್ದರಿಂದ ಮೇಲಾಧಿಕಾರಿಗಳಾದ ತಾವು ಕರ್ತವ್ಯ ಲೋಪ ಎಸಗಿದ ವೈದ್ಯಾಧಿಕಾರಿಗಳ ಮೇಲೆ ಹಾಗೂ ನಾನೇ ವೈದ್ಯಾಧಿಕಾರಿ ಎಂದು ಚಿಕಿತ್ಸೆ ನೀಡಿದ ಆ ವ್ಯಕ್ತಿಯ ಮೇಲೆ ಇಲಾಖಾವಾರು ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಈ ಮೂಲಕ ಆಗ್ರಹಿಸುತ್ತೇವೆ. ಈ ಮನವಿಗೆ ಕೂಡಲೇ ಸ್ಪಂದಿಸದಿದ್ದರೆ ಸಮುದಾಯದ ಕೇಂದ್ರದ ಮುಂದೆ ತಾಳಿಕೋಟೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರೊಂದಿಗೆ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುವುದು. ಈ ಮನವಿ ಮುಂದಿನ ತಕ್ಷಣ 8 ದಿನದೊಳಗಾಗಿ ಉತ್ತರಿಸಲು ತಮಗೆ ವಿನಂತಿಸಿಕೊಳ್ಳುತ್ತೇವೆ. ಏನದ ನಮ್ದು ಎಲ್ಲರೂ ಮಾಡ್ತೀವಿ. ECG ಬಸ್ ಹೇಳಿದ್ರೆ ಅದ್ರ ಬಗ್ಗೆ ನೀವು ಇಮಿಡಿಯೇಟಾಗಿ ಕ್ರಮ ತಗೋಬೇಕು. ಆಂಬ್ಯುಲೆನ್ಸ್ ಫೆಸಿಲಿಟಿ ಡ್ಯೂಟಿ ಚಾರ್ಟ್ ಎಲ್ಲ ನಾವು ಶಿಸ್ತುಬದ್ಧ ಮಾಡ್ತೀವಿ. ಇಮಿಡಿಯೇಟಾಗಿ ಏನು ನಾವು ಅವ್ರ ಬಗ್ಗೆ ಕ್ರಮ ತಗೋಬೇಕು. ಏನಾಗಿದೆ ಪಾಪ್ಯುಲೇಷನ್ ಹೆಚ್ಚಾದಾಗ ನಂಬರ್ ಆಫ್ ರೋಡ್ ಸ್ವಲ್ಪ ಇಲ್ಲ ನೀವು ಏನಾಗ್ತದೆ ಈಗ ನೋಡಿ ನೀವು ಎಕ್ಸ್ಪೆಕ್ಟೇಷನ್ 100 ಬೆಡ್ 100 ಬೆಡ್ ಅಲ್ಲ ಸರ್ ಅಂತ ಎಕ್ಸ್ಪೆಕ್ಟೇಷನ್ ಅಲ್ಲ. ಆ ಮನವಿ ನನಗೆ ಸಂಬಂಧ ನಾನು ಮನವಿನೇ ಕೊಟ್ಟಿಲ್ಲ. ನೀವು ನೋಟಿಸ್ ಮೇಲೆ ಉತ್ತರ ಹೇಳಾಕತ್ಬಿಟ್ರಿ. ನಾನು ಈಗ ನಿಮಗೆ ಮನವಿನೇ ಕೊಟ್ಟಿಲ್ಲ. ನೀವು ಏನು ಹೇಳಾಕತ್ತೀರಿ? ನಂದೆಲ್ಲ ಮನವಿ ಹೇಳಾಕತ್ಬಿಟ್ರಿ. ನಾನು ಏನು ಹೇಳಾಕತ್ತೀನಿ ನೀವು ಈಗ ನೀವು ತಾಲೂಕು ಆಸ್ಪತ್ರೆ ಮಾಡ್ರಿ ಬಿಡ್ರಿ. ಶಾಸಕರು ಮಾಡ್ತಾರೋ ಬಿಡ್ತಾರೋ ನನಗದು ಗೊತ್ತಿಲ್ಲ. ಶಾಸಕರಿಗೆ ನೀವೇ ಸರ್ ಮಾತಾಡಿ, ನಾನು ಅಷ್ಟೇ ಸರ್ ಮಾತಾಡೀನಿ. ಏನ್ರಿ ನನಗೆ ಬೇಕಾಗಿರ್ತಕ್ಕಂಥದ್ದು ನಿನ್ನೆ ಕಡೆನೇ ಒಂದೇ. ನೀವು ಈಗ ತಾಲೂಕು ವೈದ್ಯಾಧಿಕಾರಿಗಳಾಗಿ ನೀವು ಒಂದು ಕಂಪ್ಲೇಂಟ್ ಕೊಡ್ಬೋದು ಸರ್. ಸ್ಥಳೀಯ ಠಾಣೆಗೆ ನಮ್ಮ ಸಿಬ್ಬಂದಿ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಬಂದು ಯಾರೋ ಅನ್ಯ ವ್ಯಕ್ತಿ ಬಂದು ಟ್ರೀಟ್ಮೆಂಟ್ ಮಾಡಾಕಿದ್ದಾರೆ, ಅವ್ರ ಮ್ಯಾಗ ನೀವು ಕಠಿಣ ಕಾನೂನು ಕ್ರಮ ಕೈಗೊಂಡ್ರೆ ಬರಿಬಹುದಾಗಿತ್ತಲ್ಲ. ಯಾಕೆ ಬರಲಿಲ್ಲ? ಈಗ ಬರೀತೀರಿ ಸರ್? ಬರೀತೀರಿ ಅವ್ರ ಮ್ಯಾಗ ಬರೀತೀರಿ? ಈಗ ಬರೀತೀರಿ? ಈಗ ಗೊತ್ತಾಗಿದ್ದ ಬರೀತೀರಿ? ಅವ್ರನ್ನ ನಾ ಉಳಿಸ್ತೀನಿ. ಅಲ್ರಿ ಮೇಡಮರ ನಿಮ್ಮದು ಹೋಗ್ತೀನಿ ನಾನು. ಈಗ ಪ್ರೈಮರಿ ನೀವು ಇನ್ವೆಸ್ಟಿಗೇಷನ್ ಮಾಡಿ ನಮ್ಗೆ ಅದು ಒಪ್ಪಾಗಿ ಇಂಥ ಜೀವಗಳು ಈಗ ನಾಳೆ ಇವತ್ತು ಡಾಕ್ಟರ್ ಬಂದು ನಾನು ಡಾಕ್ಟರ್ ಅಂತ ಹೇಳಿ 3 ಮಂದಿ ಸಾಯೋದಂದ್ರೆ ಅದಕ್ಕೆ ಜವಾಬ್ದಾರಿ ಹೇಳಿ ನೀವು. ಪ್ರೈಮರಿ ನೀವು ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂದ್ರೆ ಇಲಾಖೆಯವ್ರು ಮಾಡ್ತಾರೆ ಮೇಡಮ್. ನಿಮ್ಮದು ಕರ್ತವ್ಯ ನೀವು ಮಾಡ್ರಿ. ಈಗ ಬಂದು ಕೇಳಿದ್ರೆ ಬ್ಲಾಕ್ ಮೇಲ್ ಮಾಡ್ತಾರೆ, ವಿಡಿಯೋ ಮಾಡ್ತಾರೆ ಅಂತ ಹೇಳ್ತಾರೆ. ಆರೋಪಗಳು ಮಾಡ್ತಾರೆ. ಅವ್ರ ಮ್ಯಾಗ ನಾವು ಉಳಿಸ್ತೀವಿ. ಹಿಂಗ ನಮ್ಮ ಜೊತೆ ಇವ್ರು ಏನು ಮಾಡ್ಯಾರ ನಮ್ಮ ಜೊತೆ ಗೊತ್ತಾಯ್ತದ. ಈಗ ಇನ್ಫ್ರಾಸ್ಟ್ರಕ್ಚರ್ನಾಗ ಏನ್ ಕರೆಕ್ಟ್ ನಡೆಯಕತ್ತಿಲ್ಲ ಅದನ್ನ ಸರಿಪಡಿಸಿ. ನೀವು ಹೇಳತ್ತಿರಲ್ಲ ಡ್ಯೂಟಿ ಡಾಕ್ಟರ್ ಇರಲ್ಲ ನೈಟ್ ಅಂತ ಹೇಳಿದ್ರೆ ಅದನ್ನ ಸರಿಪಡ್ಸಕ್ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದು ಆಗ್ಲಿಲ್ಲ ಅಂದ್ರೆ ನಮ್ಮ ಮುಂದೆ ಹೇಳಕಂತೀವಿ ನೈಟ್ ಡ್ಯೂಟಿ ಡಾಕ್ಟರ್ ಅಲ್ಲಿ ಇರಕತ್ತಿಲ್ಲ, ಸರಿಯಾಗಿ ಚಿಕಿತ್ಸೆ ಆಗಕತ್ತಿಲ್ಲ ಅಂತ ಹೇಳಿ ನಡೀರಿ. ಆಮೇಲೆ ಮೆಡಿಸಿನ್ಸ್ ವ್ಯಾಕ್ಸಿನ್ಸ್ ಹೆಡ್ ಅಲ್ಲಿ ಸ್ಟಾಕ್ಸ್ ಮೇಂಟೈನ್ ಮಾಡಕ್ ನೋಡೋಣ. ವಿದಿನ್ ಇನ್ಫ್ರಾಸ್ಟ್ರಕ್ಚರ್ ಏನೇನ್ ಮಾಡ್ಬೇಕು ಎಲ್ಲಾನು ಸರಿಪಡಿಸೋಣ ಅಂತ. ಇನ್ನು ಮೇಲಿಂದ ತಾಲೂಕು ಹಾಸ್ಪಿಟಲ್ ಅದು ಆಗೋದೆಲ್ಲ ಗೌರ್ಮೆಂಟ್ ಲೆವೆಲ್ನಾಗ ಆಗ್ಬೇಕು. ಹೌದಾ? ಸೊ ಅದು ಅಲ್ಲಿ ಗೌರ್ಮೆಂಟ್ ಲೆವೆಲ್ನೇ ಪ್ರಪೋಸಲ್ ಆದ್ಮೇಲೆ ಇದನ್ನ ರೆಡಿ ಮಾಡ್ಕೊಂಡು ಈಗ ನಿನ್ನೆ ಆದ ಇನ್ಸಿಡೆಂಟಿಗೆ ಏನು ಪ್ರೊಸೀಜರ್ ಮಾಡಬೇಕು ಅದನ್ನು ಮಾಡಕತ್ತದ. ಹೌದಾ? ಯಾರು ಡ್ಯೂಟಿ ಡಾಕ್ಟರ್ ಇದ್ರು ನಿನ್ನೆ ರಾತ್ರಿ ಅವ್ರಿಗೆ ಶೋಕಾಸ್ ನೋಟಿಸ್ ಕೊಡತ್ತದ. ಇನ್ನು ಯಾರು ಬಂದಾರ ಅದನ್ನ ತನಿಖೆ ಮಾಡ್ತೀನಿ ಅಂತಲೂ ಹೇಳತ್ತಾರೆ, ಕಂಪ್ಲೇಂಟ್ ಮಾಡ್ತೀನಿ ಅಂತಲೂ ಹೇಳತ್ತಾರೆ. ಸೊ ಹೀಗಾಗಿ ಇದನ್ನ ಮುಂದೆ ಈ ರೀತಿ ಆಗದೆ ಅಂತಿರ ನೋಡ್ಕೊಳ್ಳೋಣ. ಇವತ್ತಿದ್ದು ಇಲ್ಲಿ ಮುಗಿಸೋಣ. ಮುಂದೆ ಏನಾದರೂ ಈ ಥರ ಕಂಪ್ಲೇಂಟ್ಸ್ ನಿಮ್ಮ ಗಮನಕ್ಕೆ ಬಂದರೆ ನಾವಿರ್ತೀವಿ, ಜಿಲ್ಲಾಧಿಕಾರಿಗಳು ಇರ್ತಾವೆ, ನಮ್ಮ ಥ್ರೂ ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಅದನ್ನು ಸರಿಪಡಿಸೋದು. ಸರ್ವಿಸ್ ರೆಡಿ ಆಗೈತಿ, ಅದು ಸರ್ವಿಸ್ ರೆಡಿ ಆಗೈತಿ.
ಆಮೇಲೆ 100 ಬೆಡ್ ಹಾಸ್ಪಿಟಲ್ ಏನು ನಿಮ್ಮದು ಪ್ರಪೋಸಲ್ ಇತ್ತು ಅದನ್ನು ಕಳಿಸಿದ್ದಾರೆ. ಸೊ ಈಗಿನ ಮಟ್ಟಿಗೆ 50 ಬೆಡ್ಡಿಂದ ಅದನ್ನು ರೆಡಿ ಮಾಡ್ತಿದ್ದಾರೆ. ಅಲ್ಲಿ ಇಲ್ಲಿಂದ ಡಿಸ್ಟಿಕ್ ಹೆಲ್ತ್ ಆಫೀಸರ್ಗೆ ಹೋಗಿದೆ, ಅಲ್ಲಿಂದ ನೆಕ್ಸ್ಟ್ ಗೌರ್ಮೆಂಟಿಗೆ ಹೋಗಿದೆ, ಅಲ್ಲಿ ರೆಡಿ ಆಗ್ತಿದೆ. ಸೊ ಅದು ನೆಕ್ಸ್ಟ್ ಆಗುತ್ತಂತ ಹೇಳಿದ್ದಾರೆ ಈಗ. ಸೊ ಇನ್ನೂ ಏನೇನು ಅನಾನುಕೂಲಗಳಿದಾವೆ ಇಲ್ಲಿ ಹಾಸ್ಪಿಟಲಲ್ಲಿ ಅದನ್ನೆಲ್ಲ ಕೇಳ್ಕೊಂಡಿದ್ವಿ. ಟೈಮ್ಲಿ ಡೆಲಿವರಿ ಆಫ್ ಏನು ಮೆಡಿಸಿನ್ಸ್ ಎಲ್ಲ ಏನೇನು ಸ್ಟಾಕ್ ಇದೆ ಅಂತ ನೀವೇನು ಹೇಳ್ತಿದ್ದೀರ ಅದನ್ನೆಲ್ಲ ಚೆಕ್ ಮಾಡಿ ಕರೆಕ್ಟಾಗಿ ಸ್ಟಾಕ್ ಮೇಂಟೈನ್ ಮಾಡೋಕ್ಕೂ ಕೂಡ ಅವರಿಗೆ ಹೇಳಿದ್ದೀವಿ ಈಗ. ಸೊ ಇನ್ಮೇಲೆ ಈ ರೀತಿ ಅಹಿತಕರವಾದ ಘಟನೆ ನಡೀಲಾರ್ದಂಗೆ ನೋಡ್ಕೊಳಕ್ಕೆ ಅವರಿಗೂ ಹೇಳಿದ್ದೀವಿ. ಡ್ಯೂಟಿ ಡಾಕ್ಟರ್ಸ್ ಯಾರಿದ್ದಾರೆ ಅವ್ರದ್ದೆಲ್ಲ ಒಂದು ಲಿಸ್ಟ್ ಹಾಕಕ್ಕೆ ಹೇಳಿದ್ದೀವಿ. ನೈಟ್ ಡ್ಯೂಟಿ ಯಾರ್ದು ಇರುತ್ತಲ್ಲ ಸೊ ಅವ್ರದ್ದು ಲಿಸ್ಟ್ ಹಾಕ್ಬಿಟ್ಟು ಅಲ್ಲಿ ಡಿಸ್ಪ್ಲೇ ಮಾಡೋಕ್ಕೆ ಹೇಳಿದ್ದೀವಿ. ಇನ್ಮೇಲೆ ನಿಮಗೂ ಕೂಡ ಅದು ಯಾರು ಡ್ಯೂಟಿ ಡಾಕ್ಟರ್ ಇರ್ತಾರೆ ಅನ್ನೋದೊಂದು ಡಿಸ್ಪ್ಲೇ ಸಿಗುತ್ತೆ. ಸೊ ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ CMOಗೆ ಕಾಲ್ ಮಾಡಿ ಹೇಳ್ರಿ. ಸೊ ಇನ್ಮೇಲೆ ಈ ರೀತಿ ಅಹಿತಕರ ಘಟನೆ ಆಗ್ಲಾರ್ದಂಗೆ ನೋಡ್ಕೊಳೋಣ ಎಲ್ಲರೂ ಸೇರಿ. ಈಗ ಎಲ್ಲರೂ ತಮ್ಮ ಹೇಳಿ ಇದು ಮುಗಿಸೋಣ ಇಲ್ಲಿಗೆ. ನೆಕ್ಸ್ಟ್ ಈ ರೀತಿ ಅಹಿತಕರ ಘಟನೆ ಆಗದೆ ಅಂತ ನೋಡ್ಕೊಳೋಣ. ರಾತ್ರಿ 3 ಗಂಟೆಗೆ ಸೋಫಿ ಅಬ್ದುಲ್ ತಂದೆ ಮೈಪಾನಿ ಇವರು ಚಿಕಿತ್ಸೆಗಾಗಿ ಬಂದಾಗ ರಾತ್ರಿ ಕರ್ತವ್ಯದ ವೈದ್ಯಾಧಿಕಾರಿ ಇಲ್ಲದೇ ಇರುವುದರಿಂದ ಚಿಕಿತ್ಸೆ ನೀಡಲು ತೊಂದರೆಯಾಗಿತ್ತು. ಇವರು ಅಲೋಪತಿಯಲ್ಲಿ ಆಸ್ಪತ್ರೆಯ ಸ್ಟಾಫ್ ಅವರು ಚಿಕಿತ್ಸೆ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾ ಆಸ್ಪತ್ರೆಗೆ ರೆಫರ್ ಮಾಡಿದ್ದಾರೆ. ಕಾರಣ ಸದರ ರೋಗಿಯವರು ಸಮುದಾಯ ಕೇಂದ್ರದ ಆಂಬುಲೆನ್ಸ್ ಕಳುಹಿಸುತ್ತಾರೆ, ಆದರೆ ಮಾರ್ಗ ಮಧ್ಯೆ ಸದರ ರೋಗಿ ಚಿಕಿತ್ಸೆ ಕಾರಣ ರಾತ್ರಿ ಸಮಯದಲ್ಲಿ ಕರ್ತವ್ಯದ ವೈದ್ಯರಿಂದ ಸೂಚನೆ ಅಧ್ಯಕ್ಷರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವರು ನೇತೃತ್ವದಲ್ಲಿ ಸುಮಾರು 50 ಜನರು ಈ ಕಾರಣದ ಆವರಣದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಕರ್ತವ್ಯದಲ್ಲಿ ಇಲ್ಲದೇ ಇರುವಂಥವರು ಕಂಡು ಬಂದಿರುತ್ತದೆ. ಕಾರಣ ನೀವು ಸರ್ಕಾರಿ ಕೆಲಸದ ನಿಷ್ಕಾಳಜಿತನ ಮೇಲ್ನೋಟಕ್ಕೆ ಕಂಡು ಬಂದಿರುತ್ತದೆ. ಕಾರಣ ಈ ನೋಟಿಸ್ ಕೊಟ್ಟ ತಕ್ಷಣ ನನ್ನ ತಕ್ಷಣ ಒಂದು ಲಿಖಿತ ರೂಪದಲ್ಲಿ ಹೇಳಿಕೆ ಸಲ್ಲಿಸಲಾಗಿದೆ. ಯಾರು ಡ್ಯೂಟಿ ಡಾಕ್ಟರ್ ಇದ್ರಲ್ಲ ನಿನ್ನೆ ಅವರಿಗೆ ಒಂದು ನೋಟಿಸ್ ರೆಡಿ ಮಾಡಿದ್ರು, ಶೋಕಾಸ್ ನೋಟಿಸ್ ಇಶ್ಯೂ ಮಾಡೋಂಥದ್ದು CMO ಅವರು. ಸೊ ಇದ್ರ ಮೇಲೆ ಏನೈತಿ ಎಲ್ಲ ಜಿಲ್ಲಾಧಿಕಾರಿಗಳು ವೈದ್ಯಾಧಿಕಾರಿಗಳು ಅದ್ರ ಮೇಲೆ ಆ್ಯಕ್ಷನ್ ತೊಗೊಂಡ್ರು. ಇದನ್ನ ಲೆಟ್ರ್ ಕೂಡ ನಾವು ಅದನ್ನು ಆ್ಯಕ್ಷನ್ ತೊಗೋಬೇಕು ಅಂತ ನೀವು ಮನವಿ ಕೊಟ್ಟಿದ್ದೀರಿ. ಅದನ್ನು ನಾವು ಜಿಲ್ಲಾಧಿಕಾರಿಗಳಿಗೂ ಕೂಡ ಫಾರ್ವರ್ಡ್ ಮಾಡ್ತೀವಿ. ಸೊ ಹಾಗಾಗಿ ನೀವೆಲ್ಲ ಇದೇನೇ ನಿಮ್ಮ ಬೇಡಿಕೆಗಳಿದ್ದಾವೆ, ತಾಲೂಕು ಹಾಸ್ಪಿಟ್ಲ್ ಆಗಬೇಕು, ಆಮೇಲೆ ECG ಏನೇನು ಇಲ್ಲ ಅಂತ ಹೇಳಿದ್ರಲ್ಲ ಅದನ್ನೆಲ್ಲ ಪ್ರಪೋಸಲ್ ಕಳಿಸ್ತಾರೆ. हमारे इस चैनल को ज़्यादा से ज़्यादा सब्सक्राइब करें, लाइक करें और सब लोगों के साथ शेयर करें। थैंक यू।